ಹಲೋ, ಯಾರು ಇಲ್ಲೋ ಮನ್ಲಿ? ಯಾರು ನೀವು? ನಾನಮ್ಮ, ಮನ್ಮಥ ಕುಮಾರ್. ಅಂಕಲ್, ನೀವಾ? ಬನ್ನಿ 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 ಕೂತ್ಕೊಳ್ಳಿ. ಅಂಕಲ್, ನಾ ಹುಟ್ಟಕ್ ಮುಂಚೆಯಿಂದನೂ ನೀವು ಹೀಗೆ ಇದ್ರಿ ಅನ್ಸುತ್ತಲ್ವಾ? ಮನ್ಸಲ್ಲಿ ಪ್ರೀತಿ ತುಂಬಿದ್ರೆ ಯಾವಾಗ್ಲೂ ವಯಸ್ಸಾಗೋದೇ ಇಲ್ಲಮ್ಮ. ಹೇಗಿದ್ದೀರಾ? ನನಗೇನಾಗಿದೆಯಾ ದಾಡಿ? ನಾಡಿನ ಫಿಟ್ಟು, ಬಾಡಿನ ಫಿಟ್ಟು. ನನ್ ಪರಿಚಯ ಮಾಡ್ಸಿಪ್ಪ. ಇವರು ನನಗೆ ಕಣ್ಣು ಕೊಟ್ಟ ದೇವತೆ. ನಿನಗ್ ಕಣ್ಣು ಕೊಟ್ಟ ಮೇಲೆ ಇವ್ರ ಕಣ್ಣು ಇರ್ಬಾರ್ದಲ್ಲ? ಅಂದ್ರೆ ನನಗೆ ಹೆಣ್ಣು ಕೊಟ್ಟ ಅತ್ತೆ ಅಂತ. ಸೀರೆ ಉಟ್ಕೊಂಡ್ರು ಇನ್ನು ಲಂಗದ ಬುದ್ಧಿನೇ ಬಿಟ್ಟಿಲ್ಲ. ಇವ್ರಿಗೆ ರಾ ಹೊರಡಲ್ಲ, ರಾ ಇರೋ ಜಾಗದಲ್ಲ ಲಾನ ತುಂಬಿಡ್ತಾರೆ. ಅಂದ್ರೆ ಈಗ ನಾನು ಲವ್ ಟ್ರೈನಿಂಗ್ ಕೊಡ್ಬೇಕಾಗಿರೋದು ಇವ್ರಿಗೆ. ಸ್ವಲ್ಪ ದಾರಿ ಬಿಡಮ್ಮ. ಯಾಕೋ ಏನು ತಮ್ಮ ನಾಲ್ಗೆ ಸಿಕ್ಕಾಪಟ್ಟೆ ಉದ್ದಾದಂಗಿತ್ತು. ಅವ್ರ ಮಂಕಲ್ ಮನ್ಮಥ ಕುಮಾರ್ ಅಂತ. ನಾವು ಗಂಡಗಲಿ ವಂಶದ ಕಾಟ ಕಡೆ ತುಂಡು ಪಾಂಡ್ರಂಗ ಗಂಡಗಲಿ ಅಂತ. ಎಡಗೈ ಎತ್ತಿದ್ರೆ ವೀರ ಕೆಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಕೈ ಎತ್ತಿ ಕೊಚ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಪ್ರೀತಿ ಮಾಡೋದು ಹೆಂಗಂತ ಅವ್ರು ನೋಡಿ ಕಲ್ತ್ಕೊಳ್ಳಿ. ಅಂದ್ರೆ ಇವ್ರು ಪ್ರೀತಿ ಕಾಣದ ನತದೃಷ್ಟ. ಹೌದು ಅಂಕಲ್, ನಾನು ಕಂಡ್ಕೊಂಡವ್ರಿಗೆಲ್ಲ ಹೇಳ್ದೆ ಇವ್ರ ಜೀವಮಾನ ಒಂಥರ ಮರುಭೂಮಿ ಆದಂಗ ಆಗೋಗಿದೆ. ಮರುಭೂಮಿಲಿ ಯಾರು ಅಲ್ಲಲ್ಲಿ ವಯಸ್ಸು ಕಾಣುತ್ತೆ. ಇವ್ರ ಜೀವಮಾನದಲ್ಲಿ ಸ್ನೇಹಿತರತ್ನೈ ಮದುವೆ ಆಗಿ ಇಲ್ಲಿವರೆಗೂ ಇವ್ರ ಹೆಂಡತಿ ಕಡೆಯಿಂದ ಒಂದು ಡಿಂಗ್ ಡಾಂಗ್, ಒಂದು ಚುಮ್ಮ, ಒಂದು ಮುತ್ತ, ಒಂದು ಪುತ್ತ, ಒಂದು ಉಮ್ಮ, ಒಂದು ಚುಮ್ಮ, ಏನೂ ಇಲ್ಲ. ದೈತುಡಿ ಮೇಲೆ ಆಗಿಲ್ಲ. ಅಂದ್ರೆ ಮದುವೆ ಆಗೋ ವೇಸ್ಟ್. ವೇಸ್ಟ್ ಏನು, ಒಂಥರ ಬ್ರೆಡ್ ಟೋಸ್ಟ್. ಪಾಂಡ್ರಂಗ, ನಿಮ್ಮ ಜೀವನದಲ್ಲಿ ಕಬರಿ ಹೋಗಿರುವ ಪ್ರೀತಿನ ನಾನ್ ಛರಿಸ್ತೀನಿ. ಸಡನ್ ಆಗಿ ಎದುರುಗಡೆ ಬರ್ತಿರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಸಾಕು, ಸುಮ್ಮನೆ ಇರೋದ್ರಿ. ನಿಮ್ಮ ಮದುವೆ ಊಟಕ್ಕೆ ಅಂತ ಬಂದಿದ್ದೆ ನನ್ನ ಕೈಲಿ ಸಡನ್ ಆಗಿ ತಾಳಿ ಕಟ್ಸ್ಬಿಟ್ರಲ್ಲ, ನನಗೆ ಹೆಂಗಾಗ್ಬೇಡ. ಈಗ ಅದನ್ನೆಲ್ಲ ಬಿಟ್ಟಾಕಿ ನಮ್ಮ ಮನ್ಮತ್ ಅಂಕಲ್ ಬಂದಿದ್ದಾರೆ. ನೀವು ಅವ್ರ ಹತ್ರ ಒಂದು ಸಲ ಒಂದೇ ಲವ್ ಟ್ರೈನಿಂಗ್ ನ ತಗೊಂಡ್ಬಿಟ್ರೆ ನೀವು ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ರಲ್ಲ, ಅದನ್ನ ಇವತ್ತು ರಾತ್ರಿನೇ ತೆಗೆದು ಆಚೆ ಹಾಕ್ಬಿಡ್ತೀರಾ. ಈಗಲೇ ಲವ್ ಗಿವಲ್ ಬಿದ್ರೆ ಪೊಲಿಟಿಕಲ್ ಕರಿಯರ್ ಏನಾಗ್ಬೇಡ. ಅದು ಅಲ್ಲದೆ ನಾನು ಕರ್ನಾಟಕದ ಮೊಟ್ಟ ಮೊದಲ ಲೇಡಿ ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೀನಿ. ಹಾಬಿ, ಇನ್ನೊಂದ್ಸಲ ಈ ಲವ್ ಗಿವ್ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಬನ್ರಿ ಕಡೆ. ಪಾಂಡ್ರಂಗ ಈ ರೀತಿ ರೇಗಾಡ್ತಾನೆ ನಾನ್ ಅನ್ಕೊಂಡಿರ್ಲಿಲ್ಲಮ್ಮ. ನೆಕ್ಸ್ಟ್ ಸ್ಟೆಪ್ ಕಣ್ಣಿಗೆ ಧೂಳು. ಅದು ನನ್ನ ಲೈಫಲ್ಲಿ ತುಂಬಾ ಸಕ್ಸಸ್ ಆಗಿದೆಯಮ್ಮ. ನೀನು ಅಪ್ಲೈ ಮಾಡು, ಸಕ್ಸಸ್ ಆಗೇ ಆಗತ್ತೆ. ಬರೀ ಧೂಳೇನೆ, ಇಷ್ಟಪ್ಪ ಕಲ್ಲೇ ಬಂದು ಬಿತ್ತು. ಕಡಂಬೂತ ತರ ಎದುರಿಗೆ ಕೂತಿದ್ದೀನಿ, ಬಂದು ಇಲ್ಲೇ ಧೂಳು ಹೊಡಿಬೇಕಿತ್ತ ನೀನು? ಅದಕ್ಕೆ ಕಷ್ಟೊಂದು ಬೇಜಾರ್ ಮಾಡ್ಕೋತೀರಾ? ಬನ್ನಿ ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗಿ ನಿಮ್ ಕಣ್ಣಲ್ಲಿ ಬಿದ್ದಿರೋ ಧೂಳನ್ನ ತೆಗಿಸ್ತೀನಿ. ನೀನು ಮುಟ್ಬೇಡ ನೀನು. ನಾನ್ ಹಿಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಕಣ್ ಕಾಣೋದಾದ್ರೂ ಹೇಗೆ? ಬಾರಯ್ಯ. ಮಗನೇ, ನೀನ್ ನೋಡಕ್ ಆಗ್ತಿಲ್ಲ ಕಣೋ. ನಮಗ್ ತಾನೇ ಇನ್ನೇನು, ನಮಗೂ ಕೂಡ ನೋಡಕ್ ಆಗ್ತಾ ಇಲ್ಲ. ಈಗ ನೀನು ಸಿಕ್ಕಾಪಟ್ಟೆ ಕಣ್ಣೀರ್ ಹಾಕ್ಬೇಕು. ಆಗ ಅವನು ಕರ್ಗು ಹೋಗ್ತಾನೆ. ಬನ್ನುವೆ ಇರೋದು ಟೂಬೆ ಆಗುತ್ತೆ. ಮಾತೃಶ್ರೀ ರಂಗಮ್ಮನವ್ರೆ, ಗ್ರಾಚಾರ ಖರಾಬ್ ಆಗಿದ್ದಾಗ ಯಾರೇನ್ ಮಾಡಕ್ಕಾಗತ್ತೆ ಹೇಳಿ? ಅಳ್ತಾ ಇರೋಳು ಚಂಪ. ಏನು ಯಜಮಾನ್ರೆ, ನನ್ನಿಂದಾಗಿ ನಿಮ್ ಗಂಡಕ್ ತೊಂದ್ರೆ ಆಗಿದೆ. ಆ ದುಃಖ ಕಳ್ತಾ ಇದೀನಿ. ನೀವೇ ಯೋಚನೆ ಮಾಡ್ಬೇಡಿ. ನಿಮ್ ಕಣ್ಣೇನಾದ್ರೂ ಹೊರಟೋದ್ರೆ ನನ್ ಕಣ್ ಕೊಡ್ತೀನಿ. ಎಲ್ಲಿದೀಯ? ನಿನ್ ಕೈನ ಸ್ವಲ್ಪ ಕೊಡಮ್ಮ. ಇಲ್ಲೇದೀನಿ ಯಜಮಾನ್ರೆ. ನನ್ನ ಕೈನ ನಿನ್ನ ಕೆನ್ನೆ ಹತ್ರ ತಗೊಂಡು ಹೋಗಮ್ಮ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮೊಸಳೆ ಕಣ್ಣೆ ಸುರಿಸ್ತೇನೆ ಮಳ್ಳಿ. ಹಲೋ ಮೈ ಡಿಯರ್ ಡಾರ್ಲಿಂಗ್ ವಿಮಲಾ. ಅಂಕಲ್, ಯಾರಿ ಆಂಟಿ? ಏನೋ ಹಿಂಗ್ ಹೇಳ್ತೀಯ? ಇವಳು ನನ್ನ ಹೆಂಡತಿ ಕಣ. ಮತ್ತೆ ಆ ಆಂಟಿ? ಆಂಟಿ ಆದ್ಮೇಲೆ ಇನ್ನೊಂದು ಆಂಟಿ, ಇನ್ನೊಂದು ಆಂಟಿ ಆದ್ಮೇಲೆ ಮತ್ತೊಂದು ಆಂಟಿ, ಮತ್ತೊಂದು ಆಂಟಿ ಆದ್ಮೇಲೆ ಬಾಬಾ, ನೀವು ಕಣ್ ಕಾಣಿಸ್ತಿದ್ಯಾ? ಜೋರಾಗಿ ಶಾಕ್ ಕೊಟ್ಟಲ್ವಾ? ಕಣ್ಣಲ್ಲಿದ್ದ ಕಲ್ಲು ಆಚೆ ಬಂದ್ಬಿಡ್ತಾ? ಅವರೆಲ್ಲರೂ ಬಿಟ್ಟು ಹೋದ್ರು ಅಂದ್ರೆ ಮೇಲಕ್ಕೆ ಹೋಗ್ಬಿಟ್ರೆ? ಇಲ್ಲಪ್ಪ, ಡೈವರ್ಸ್ ಕೊಟ್ಟು ಹೋದ್ರು. ಅವರೆಲ್ಲರೂ ನಿಮಗೆ ವಿಚ್ಛೇದನ ಕೊಟ್ಟರ ವಿಷಯ ಇವ್ರಿಗೆ ಗೊತ್ತಿತ್ತೆ? ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತಲ್ಲ. ಈಗ ತಮ್ಮ ಮುಂದಿನ ನಡೆ ಇನ್ನೇನ್ ಮಾಡೋದು? ಲಾ ಆಫೀಸ್ ಹೋಗೋದು, ಇವ್ರಿಗೆ ಡೈವರ್ಸ್ ಕೊಡೋದು.